ಒಳ್ಳೆ ಕೆಂಪು ಬಸಳೆ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಹೇಗಿದೆ ರುಚಿ? ನನಗೆ ಇಷ್ಟ. ಹಾ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ಲ? ಆ ಬಸಳೆಗಿಂತ ಈ ಬಸಳೆಯಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಅಂತೆ. ಹೌದಾ? ಹ್ಮ್. ನಿಮ್ಗೆ ಅನುಭವ ಬಂದಿದಾ? ನಮ್ಮ ಬಾಡಿಗೆ ಮನೆಯಲ್ಲಿ ಒಬ್ಳು ಆಂಧ್ರದವರಿದ್ದಾರೆ. ಹಾ. ನಾನು ಹೋಗಿದ್ದೆ, ಅವಾಗ ಈ ಬೀಜ ತಕೊಂಡು ಬಂದು ಹಾ. ಕುಚ್ಚುಡುಕಾಯಿ ಕುಚ್ಚುಡು. ಅವರದ್ದು. ನಾನು ಸಂತೆಗೆ ಹೋಗುದಿಲ್ಲ, ಈಗ ತರಕಾರಿಗೆ ಹೋಗುದಿಲ್ಲ. ಹೌದಾ? ಅಂದ್ರೆ ಎಲ್ಲ ಇಲ್ಲೇ ಎಲ್ಲ ಇಲ್ಲ ಇದ್ದದ್ರಲ್ಲಿ ತಿನ್ನೋದು. ಸಾಕಾಗತ್ತಾ? ಸಾಕಾಗುತ್ತೆ, ನಾವಿಬ್ರೇ ಇರೋದು, ಯಾವಾಗ್ಲೂ ಇರ್ತದೆ. ನೋಡಿ, ಸಿಟಿಯಲ್ಲೂ ಕೂಡ ನೋಡಿ ಸ್ನೇಹಿತರೆ, ಇವರು ಹಾಕಿದ್ದೇ ಗ್ರೋ ಬ್ಯಾಗ್ ಅಲ್ಲಿ ಈ ಮರಕ್ಕೆ ನೆಲೆ ಇಲ್ಲ. ಅಂತದ್ರಲ್ಲಿ ಈ ಮರ ಇನ್ನೊಂದು ಜೀವಿಗೆ ನೆಲೆ ಕೊಡ್ತಿದೆ ನೋಡಿ. ಈ ಸೂಕ್ಷ್ಮ ಸಂಗತಿಗಳು ಇದು ಕಮರ್ಷಿಯಲ್ ಅವರಿಗೆ ಅರ್ಥ ಆಗುದಿಲ್ಲ ಅಲ್ಲ. ನನ್ನ ಕೈಯಲ್ಲಿ ಗಿಡ ತೆಕೊಂಡು ಅವನು ಬ್ಯಾಂಗ್ಳೂರ್ನ ಫ್ಲಾಟ್ ಅಲ್ಲಿ ಸಿಟ್ ಔಟ್ ಅಲ್ಲಿ ತುಂಬಾ ಮಾಡಿದ್ದಾನೆ. ಹೌದಾ? ನನ್ನ ಕೈಯಲ್ಲಿ ಗಿಡ ತಕೊಂಡು ಕೆಂಪು ಬಸಳೆ ಅದು ಇದೆಲ್ಲ ಬೀಜವು ತಕೊಂಡೋಗಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಒಂದು ಸುಂದರವಾಗಿರುವಂತ ಒಂದು ಮಿಶ್ರ ತೋಟದಲ್ಲಿದ್ದೇನೆ. ಸುಮಾರು 50 ವೆರೈಟಿಯ ಹಣ್ಣು ಮತ್ತು ತರಕಾರಿಗಳು ಇಲ್ಲಿ ಕಾಣ್ತಿರುವಂತದ್ದು. ಅತ್ಯಂತ ಅಪರೂಪವಾಗಿರುವಂತ, ಕರಾವಳಿಯಲ್ಲಿ ಬಾರಿ ಅಪರೂಪ ಇದು ಚೆರಿ ಟೊಮೆಟೊ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಇದು ಯಾವುದು ಗೊತ್ತಾ ನಿಮಗೆ? ಎಷ್ಟು ಸುಂದರವಾಗಿ ಮಾವು ಹೂ ಬಿಟ್ಟ ರೀತಿಯಲ್ಲಾಗಿದೆ. ಆದ್ರೆ ಅದರ ಎಲೆ ನೋಡುವಾಗ ಅದು ಮಾವು ಅಲ್ಲ ಅಂತ ಅನ್ನಿಸ್ತದೆ ನೋಡಿ. ಮಾವು ಈ ರೀತಿ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಚಿಕ್ಕು ಕೂಡ ಆಗಿದೆ. ಈ ರೀತಿ ಸುಮಾರು 50 ರಿಂದ 60 ವೆರೈಟಿಯ ಹೂಗಳು, ಹಣ್ಣುಗಳು, ತರಕಾರಿಗಳು ಇದೆಲ್ಲವೂ ನಿಮಗೆ ಕಾಣ್ಲಿಕ್ಕೆ ಸಿಗುವಂಥದ್ದು ಪುತ್ತೂರು ನಗರದಲ್ಲಿ. ನಾನಿವತ್ತು ಪುತ್ತೂರು ನಗರದ ಹೃದಯದ ಭಾಗದಲ್ಲಿರುವಂಥ ಪ್ರಫುಲ್ಲ ಮೇಡಮ್ ಅವರ ಮನೆಗೆ ಬಂದಿದ್ದೇನೆ. ಸಹಜವಾಗಿ ಈ ಮನೆಯ ಸುತ್ತಮುತ್ತ ಮಾಡುವಂಥದ್ದು ದೊಡ್ಡ ಸಾಧನೆ ಅಲ್ಲ. ಅಂಥದ್ರಲ್ಲಿ ಸುಮಾರು ಈ ಮನೆಯ ತಳಭಾಗದಿಂದ ಇಲ್ಲಿಗೆ ಸುಮಾರು ಒಂದು 50 ಅಡಿಗಿಂತ ಹೆಚ್ಚಿರಬಹುದು. ಅಷ್ಟು ಎತ್ತರದಲ್ಲಿ ಇಷ್ಟು ಹಣ್ಣುಗಳನ್ನು ಬೆಳೆಸಿದ್ದಾರೆ ನೋಡಿ. ಈ ಮನೆಯ ಪಕ್ಕಕ್ಕೆ ಬಂದಿದ್ದೇನೆ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ರಸ್ತೆ. ಇಲ್ಲಿ ಕೆಳಗಡೆ ಇರುವಂಥದ್ದು 2 ಫ್ಲೋರ್ನ ಮೇಲ್ಗಡೆ ನಾನಿದ್ದೇನೆ. ಅತ್ಯಂತ ಸುಂದರವಾಗಿರುವಂಥ ಒಂದು ತರಕಾರಿ ತೋಟ, ಟೆರೇಸ್ ಗಾರ್ಡನ್. ಸ್ನೇಹಿತರೆ, ಪ್ರಫುಲ್ಲ ಮೇಡಮ್ ಅವರ ಮನೇಲಿದ್ದೇನೆ. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಸಹಜವಾಗಿ ನೀವು ಜಮೀನುಗಳಲ್ಲಿ, ಹಳ್ಳಿಗಳಲ್ಲಿ ಕೃಷಿ ಮಾಡೋದು ಸಹಜ. ಇವತ್ತು ಅಲ್ಲಿಯೂ ಜನರು ಕೃಷಿ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ನೀವು 2 ಮಹಡಿಯ ಮೇಲ್ಗಡೆ ಇಷ್ಟೊಂದು ರೀತಿಯ ಹಣ್ಣು ತರಕಾರಿಗಳನ್ನೆಲ್ಲವನ್ನು ಕೂಡ ಬೆಳೆದಿದ್ದೀರಿ. ಇದು ಹವ್ಯಾಸ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? 2007ರಿಂದ ಶುರು ಮಾಡಿದ್ದೇನೆ ತರಕಾರಿ ಮತ್ತು ಫ್ಲವರ್ಸ್ ಮಾಡ್ಲಿಕ್ಕೆ. ಆಮೇಲೆ 2017ರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಕಟ್ಟಿದ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಫ್ರೂಟ್ಸ್ ಹಾಕ್ಲಿಕ್ಕೆ ಒಂದು ಮನಸ್ಸಾಯ್ತು. ಅಂದ್ರೆ ಅತ್ಯಂತ ಹಳೆಯ ಒಂದು ಟೆರಿಸ್ ಗಾರ್ಡನ್ ಇದು ಅಲ್ಲ ನೋಡ್ಲಿಕ್ಕೆ ಹೋದ್ರೆ? ಯಾಕಂದ್ರೆ ಆಗ ಜನರಿಗೆ ಅದು ಅಷ್ಟು ಹವ್ಯಾಸ ಇರ್ಲಿಲ್ಲ ಟೆರಿಸ್ ಗಾರ್ಡನ್ ಮಾಡೋದು. ಯಾಕೆ ನಿಮ್ಗೆ ಮನೆ ಮೇಲ್ಗಡೆ ಇದನ್ನು ಮಾಡ್ಬೇಕು ಅಂತ ಅನಿಸ್ತು? ನನಗೆ ಜಾಗ ಸ್ವಲ್ಪ ಕಡಿಮೆ ಇತ್ತು. ಅಂಗಳದಲ್ಲಿ ಫುಲ್ ನೆರಳು, ಎಂತದ ಆಗುದಿಲ್ಲ. ಮತ್ತೆ ಏನ್ ಮಾಡುದು ಅಂತ ಆಲೋಚನೆ ಮಾಡುವಾಗ ಇದು ಹೀಗೆ ಮಾಡಿದ್ರೆ ಹೇಗೆ ಅಂತ ಹೊರಟದ್ದು. ತರಕಾರಿ ಮಾಡಿ ಆಗುವಾಗ ಫುಲ್ ಸಪೋರ್ಟ್ ಸಿಕ್ಕಿತ್ತು ಅದ್ರದ್ದು, ಗಿಡದ್ದು. ಹಾಗೆ ಇದು ಆಗ್ತದೆ ಅಂತ ಆಯ್ತು ನಿಮ್ಗೆ? ಆಗ್ತದೆ ಅಂತ ಆಯ್ತು. ಇದು ಬೆಂಡೆ, ಇದು ಕೆಂಪು ಬೆಂಡೆ, ಇದು ನಮ್ಮ ಮಾಮೂಲಿ ಬೆಂಡೆ, ಬಿಳಿ ಬೆಂಡೆ. ಗ್ರೋ ಬ್ಯಾಗ್ ಅಲ್ಲಿ ಮಾಡಿರುವಂತದ್ದು. ಹೌದು. ಈ ಗ್ರೋ ಬ್ಯಾಗ್ ಏನೇನು ತುಂಬಿಸಿದ್ರಿ? ಹೊಯ್ಗೆ, ಮಣ್ಣು, ಕೊಕೋಫಿಟ್ ಮತ್ತೆ ಗೊಬ್ಬರ ಮಿಕ್ಸ್. ಗೊಬ್ಬರ ಇಷ್ಟನ್ನು ಮಾಡಿದಿರಿ. ಇದು ಮಣ್ಣಿನದಲ್ಲ? ಹೌದು, ಅದು ಮಣ್ಣಿನ ಕುಂಡ. ಇದರಲ್ಲಿ ಮೆಣಸು ಅಲ್ವಾ? ಈಗ ಇದರಲ್ಲಿ ಹರಿವೆ ಹಾಕಿದಿರಲ್ಲ, ಈ ಸುಂದರಿ ಹರಿವೆ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿರುವಂತ ವೆರೈಟಿ ಅಲ್ವಾ? ಈ ಸುಂದರಿ ಹರಿವೆಯನ್ನ ಈ ರೀತಿ ಹರಿವೆ ಎಲ್ಲ ಹಾಕಿದ್ರೆ ಈ ರೀತಿ ಬೆಂಡೆಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ? ಬೆಂಡೆಗೆ ಇಷ್ಟು ಉದ್ದ ಬರುವಾಗ ಅದನ್ನು ತೆಗಿತೇವೆ ನಾವು, ಎಲೆಗೆ ತಾಗದಾಗೆ ಅದನ್ನು ತೆಗಿತೇವೆ. ಅಂದ್ರೆ ಹರಿವೆ ಇದೆ ಎಲ್ಲದರಲ್ಲಿ ಹಾಕಿದಿರಿ? ಎಲ್ಲ ಉಂಟು, ಇದರಲ್ಲಿ ಉಂಟಲ್ಲ? ಅಂದ್ರೆ ನಾವು ಮನೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡುವಂತದ್ದು. ಅಂದ್ರೆ ಒಂದು ಜಾಗದಲ್ಲಿ ಒಂದೇ ವೆರೈಟಿ ಅಂತಲ್ಲ, ಬೇರೆ ಬೇರೆ ವೆರೈಟಿಯನ್ನು ಮಾಡ್ತೇವೆ. ಅದೇ ರೀತಿಯ ಮೆಥಡ್ ನೀವು ಉಪಯೋಗ ಮಾಡ್ತೀರಾ? ಹರಿವೆಯನ್ನು ಮಾತ್ರ ಹಾಗೆ ಹಾಕುದು. ಇದು ಬಿಸ್ಲರಿ ಅವರು ನನಗೆ ನನ್ನ ಗಾರ್ಡನ್ ನೋಡಿ ನನಗೆ ಸ್ವಲ್ಪ ಪಾಟ್ ಅನ್ನು ಅವರೇ ತಂದು ಕೊಟ್ಟು ಹೋದ್ರು. ಹೌದಾ? ವೇಸ್ಟ್ ಆಗಿರೋದು ಅವರಿಗೆ ಬೇಡದ್ದು ನಾನು ಸ್ವಲ್ಪ ಕೊಡ್ತೇನೆ ಅಕ್ಕ ಅಂತ ಹೇಳಿದ್ರು. ಹಾಗೆ ಅದನ್ನು ತೂತು ಮಾಡಿ ಅದರಲ್ಲಿ ಮಾಡಿದ್ದಲ್ಲ? ಅದರಲ್ಲೇ ಮಾಡಿದ್ದು. ನಂಗೆ ಒಂದು ಸುಮಾರು ಕೊಟ್ಟಿದ್ದಾರೆ ಅವರು ಅಲ್ಲ. ವಾವ್. ಇದು ಪುನಾರ್ ಪುಳಿ. ಒಂದು ಪುನಾರ್ ಪುಳಿ ಅಲ್ಲ? ಇದರಲ್ಲಿ ಕೆಲವು ಇದೆ ನೋಡಿ, ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಪುನಾರ್ ಪುಳಿ. ಒಬ್ಬ ಕವಿ ಹೇಳ್ತಾನೆ,
ಒಂದು ಒಬ್ಬ ತಂದು ಅಳಿಲನ್ನು ಸಾಕದಂತೆ, ಅದು ಕಾಡಿಗೆ ಹೋಯ್ತಂತೆ. ಅದಾದ್ಮೇಲೆ ಹಕ್ಕಿಯನ್ನು ಸಾಕದಂತೆ, ಅದು ಕಾಡಿಗೆ ಹೋಯ್ತಂತೆ. 4 ಮರ ನೆಟ್ಟಂತೆ, ಮತ್ತೆ ಪುನಃ ಅಳಿಲು ಮತ್ತೆ ಹಕ್ಕಿ ಬಂತಂತೆ. ಆ ರೀತಿ ಇಲ್ಲಿ ಒಂದು ಸನ್ನಿವೇಶ ಕಾಣ್ತಿದೆ ನಂಗೆ. ಹೌದು. ಯಾಕೆ ನಾನು ಇದನ್ನ ಇಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ, ಅದು ಯಾವಾಗ್ಲೂ ಇರ್ತದೆ. ನೋಡಿ ಸಿಟಿಯಲ್ಲೂ ಕೂಡ ನೋಡಿ ಸ್ನೇಹಿತರೆ, ಇವರು ಹಾಕಿದ್ದೇ ಗ್ರೋ ಬ್ಯಾಗ್ ಅಲ್ಲಿ ಈ ಮರಕ್ಕೆ ನೆಲೆ ಇಲ್ಲ. ಅಂತದ್ರಲ್ಲಿ ಈ ಮರ ಇನ್ನೊಂದು ಜೀವಿಗೆ ನೆಲೆ ಕೊಡ್ತಿದೆ ನೋಡಿ. ಈ ಸೂಕ್ಷ್ಮ ಸಂಗತಿಗಳು ಇದು ಕಮರ್ಷಿಯಲ್ ಅವರಿಗೆ ಅರ್ಥ ಆಗುದಿಲ್ಲ ಅಲ್ಲ, ಜನರಿಗೆ ಇದು ಅರ್ಥ ಆಗಲ್ಲ. ಅದೇನ್ ಲಾಭ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಹಕ್ಕಿಗೆ ಒಂದು ಜೀವನ ಕೂಡ ಇದ್ರೆಲ್ಲ ಇದು. ಈಗ ನೀವು ಈ ಹುಣಸೆ ಇದನ್ನು ಹಾಕಿದಿರಲ್ಲ, ಹುಣಸೆ ಅಲ್ಲ, ಇದು ಬಿರಿಂಡ ಅಲ್ಲ, ಪುನರ್ಪುಳಿ, ಈ ಹೇಗೆ ಗ್ರೋ ಬ್ಯಾಗ್ ಅಲ್ಲಿ ಚೆನ್ನಾಗಿ ಬರ್ತದ? ನನ್ನ ಮಟ್ಟಿಗೆ ನಮ್ಮ ಮನೆಗೆ ತಕ್ಕ ಬರ್ತದೆ. ನೋಡಿ ಒಂದೊಂದು ಗ್ರೋ ಬ್ಯಾಗ್ ಗಳಲ್ಲೂ ಕೂಡ ಬದನೆಯನ್ನು ಹಾಕಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಸೂಕ್ಷ್ಮ ಗಮನಿಸಿ, ಹರಿವೆಗಳನ್ನು, ಸಣ್ಣ ಸಣ್ಣ ಹರಿವೆಗಳಿದೆ. ಅಂದ್ರೆ 2 in 1 ಒಟ್ಟಿಗೆ ಆಗ್ತಾ ಹೋಗ್ತದೆ. ನೋಡಿ ನಾನು ನನ್ನ ಚಾನಲ್ ಅಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ಒಂದು ಬುಡದಲ್ಲಿ ಹೆಚ್ಚು ಹಾಕಬೇಕು ಅಂತ. ಅದನ್ನ ಇಲ್ಲಿ ಬೆಂಡೆಕಾಯಿ ಇದೆ, ಅದೇ ರೀತಿಯಲ್ಲಿ ದೊಡ್ಡ ಕತ್ತಿ ಹರಿವೆ ಇದೆ, ಅದೇ ರೀತಿಯಲ್ಲಿ ಬಸಳೆಯನ್ನು ಹಾಕಿದ್ದಾರೆ, ಕೆಂಪು ಮತ್ತೆ ಇದು, ಅದರೊಟ್ಟಿಗೆ ನೆಲ್ಲಿಕಾಯಿ. ಎಲ್ಲಿ ಕಾಲು ಹಾಕಿದ್ರು ಕೂಡ ಇಲ್ಲಿ ನಿಮಗೆ ಗಿಡಗಳು ಸಿಗತ್ತೆ. ಡ್ರ್ಯಾಗನ್ ಫ್ರೂಟ್, ಮೂಸಂಬಿ, ಅದೇ ರೀತಿ ದಾಳಿಂಬೆ. ನೋಡಿ ಇಲ್ಲಿ ದಾಳಿಂಬೆ ಹಾಕಿರುವಂಥದ್ದು, ಮೂಸಂಬಿ ಆಗಿದೆ. ಅದೇ ರೀತಿ ಸಣ್ಣ ಸಣ್ಣ ಒಂದು ಪಾಟ್ಗಳಲ್ಲಿ ಮೆಣಸನ್ನು. ಇದು ಯಾವ ವೆರೈಟಿ ಅಮ್ಮ ಮೆಣಸಿದು? ನಮ್ಮ ಲೋಕಲ್ ವೆರೈಟಿ ಅಲ್ಲ? ಹೌದು. ಇದಕ್ಕೆ ಬೀಜಗಳೆಲ್ಲ ನೀವೇ ಮನೆಯಲ್ಲೇ ಮಾಡುದು? ಇಲ್ಲ, ಸಂತೆಯಿಂದ ತಕೊಂಡು ಬಂದು ಗಿಡ ನೆಟ್ಟದ್ದು. ಹಾ, ಸಂತೆಯಲ್ಲಿ ಸಿಗುವಂತ ಗಿಡ. ನಾನು ಸಂತೆಗೆ ಹೋಗುದಿಲ್ಲ, ಈಗ ತರಕಾರಿಗೆ ಹೋಗುದಿಲ್ಲ. ಹೌದಾ? ಅಂದ್ರೆ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಇದ್ದದ್ರಲ್ಲಿ ತಿನ್ನೋದು. ಸಾಕಾಗತ್ತಾ? ಸಾಕಾಗುತ್ತೆ, ನಾವಿಬ್ರೇ ಇರೋದು ಈಗ ಮನೆಯಲ್ಲಿ. ಹಾ ಹಾ ಹಾ. ನೋಡಿ ಸ್ನೇಹಿತರೆ, ಚಿಕ್ಕ ನೋಡಿ, ಇದಕ್ಕೆ ಎಷ್ಟು ವರ್ಷ ಆಗಿದೆ? ಬಾರಿ ತೋರ ಇದೆ ಬುಡ. ಇದಕ್ಕೆ ಒಂದು 10 ವರ್ಷ ಆಗಿದೆ. ನೋಡಿ ಸ್ನೇಹಿತರೆ, 10 ಇಲ್ಲ 8 ವರ್ಷ. ಗ್ರೋ ಬ್ಯಾಗ್ ಅಲ್ಲಿ ಹಾಕಿರುವಂತ ಒಂದು ಚಿಕ್ಕದು ಟೆರಿಸ್ ನ ಮೇಲೆ ಹಾಕಿದೆ. ಎಷ್ಟು ಚಿಕ್ಕಗಳಿದೆ ಅನ್ನುವಂಥದ್ದು ನೀವೇ ಒಂದ್ಸಲ ಅಂದಾಜು ಮಾಡಿ. ಅರ್ಧ ವರ್ಷ ಕೊಯ್ದಾಗಿದೆ ಅದ್ರದ್ದು. ಅರ್ಧ ವಾಶಿ ಕೊಯ್ದಾಗಿದೆ ಅಂತ ನೋಡಿ. ಅದರ ಮಧ್ಯದಲ್ಲಿ ಇದು ಇದರಲ್ಲಿ ಬಾರಿ ಸಣ್ಣ ಸಣ್ಣದಾಗಿದೆ ಅಲ್ಲ, ಎಲ್ಲ ಒಂದು ರೌಂಡ್ ಮುಗೀತು ಇದ್ರದ್ದು. ಅದ್ರಲ್ಲಿ ಜಾಸ್ತಿ ಬಂದ್ರೆ ಚಿಕ್ಕದೇ ಆಗೋದು ಈಗ. ಹೌದಾ? ಚಿಕ್ಕದೇ ಆಗುದಾ? ಅಂದ್ರೆ ಆಹಾರ ಸಾಕಾಗೋದಿಲ್ಲ ಅಂತ ಅದಕ್ಕೆಲ್ಲ. ಈ ಸಲ ಸ್ವಲ್ಪ ಹಾ, ಡಲ್ಲಿದ್ದಾರೆ. ಯಾವ ಗೊಬ್ಬರ ಹಾಕ್ತೀರ ಅದಕ್ಕೆ? ಆರ್ಗ್ಯಾನಿಕ್, ವಾರಣಾಸಿ ಅವರದ್ದು ಹಾ. ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಾ ಇದ್ದೆ. ಓ. ಈ ವರ್ಷದಿಂದ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಹಾ. ಈ ವರ್ಷ ಅದನ್ನೇ ಹಾಕುದು ಅಂತ. ಅದನ್ನೊಂದ್ಸಲ ಮತ್ತೆ ತೋರಿಸಿ ಕೊನೆಯಲ್ಲಿ ಅಲ್ವಾ, ಏನೇನು ಗೊಬ್ಬರಗಳು ಮಾಡ್ತೀವಿ ಅಂತ. ಇದು ನಾನು ವಿಡಿಯೋದಲ್ಲೂ ಕೂಡ ಹೇಳಿದೆ, ಮಾವಿನಕಾಯಿಯಾಗಿ ಹೂವಿದೆ, ಆದ್ರೆ ಎಲೆ ನೋಡಿದ್ರೆ ಬೇರೆ ಯಾವುದೇ ಇದೆ. ಏನಿದು? ಸಂತೂಲ್ ಅಂತ. ಸಂತೂಲ್? ಸಂತೂರ್ ಅಲ್ಲಲ್ಲ? ಸಂತೂರ್ ಅಲ್ಲ, ಸಂತೂಲ್. ಸಂತೂರ್ ಸಾಬೂನು. ಹೇಗೆ ಬರ್ತದೆ ಇದು? ಅದು ನಾನು ಇದ್ರಲ್ಲಿ ನೋಡಿ ತಕೊಂಡದ್ದು, ಹಾ. ಯೂಟ್ಯೂಬ್ ಅಲ್ಲಿ ನೋಡಿ, ಇದು ನರ್ಸರಿಯಲ್ಲಿ ನೋಡಿ ತಕೊಂಡದ್ದು. ಮತ್ತೆ ಪುನರ್ಪುಳಿಯಾಗಿ ದೊಡ್ಡ ದೊಡ್ಡ ಕಾಯಿ ಆಗುತ್ತೆ. ಪುನರ್ಪುಳಿಯಾಗಿ ಉಂಟದು, ಕಾಯಿಗಳು ಬರ್ತಲ್ಲ, ಹೂ ಬಿಡ್ತಾ ಉಂಟು. ಆದ್ರೆ ಫಲ ಯಾವಾಗ ಕೊಡ್ತದೆ ನೋಡುದು ನಾನು. ಅಲ್ಲ, ಒಂದಲ್ಲ ಒಂದಿನ ನಿಮ್ಮ ಒಂದು ಕೆಲಸಕ್ಕೋಸ್ಕರ ಅದು ಕೊಟ್ಟೇ ಕೊಡ್ತದೆ. ನೋಡಿ ಸ್ನೇಹಿತರೆ, ಹೂ ಬಿಟ್ಟಿದೆ. ಇದರ ಫೋಟೋಗಳನ್ನು ನಾನು ಗೂಗಲ್ ಅಲ್ಲಿ ತೆಗೆದು ನಿಮಗೆ ಈಗ ತೋರಿಸ್ತಿದೆ. ನೋಡಿ, ಇದು ಕಾಣ್ತಾ ಇರುವಂತದ್ದು ಸಂತೂಲು ಹಣ್ಣುಗಳು, ಅದರ ಹೂಗಳು. ಇದೊಂದು ಸಣ್ಣ ಸಣ್ಣ ಲೆಮನ್ ರೀತಿಯಲ್ಲಿ ಆಗಿದೆ. ಏನಿದು? ಇದು ಕುಮ್ಕುಟ್ ಅಂತ. ಕುಮ್ಕುಟ್. ಇದನ್ನು ಸಿಪ್ಪೆ ಸಮೇತ ಹಣ್ಣಾದಾಗ, ಈ ತರ ಹಣ್ಣಾದಾಗ ಸಿಪ್ಪೆ ಸಮೇತ ತಿನ್ನೋದು. ಅದು ದೊಡ್ಡದಾಗ್ತದೆ, ಇದಕ್ಕಿಂತ ದೊಡ್ಡದಾಗ್ತದೆ. ಒಳ್ಳೆ ಆಗ್ತದೆ ಇದು. ಸಿಪ್ಪೆ ಹಣ್ಣಾದ್ರೆ ಸ್ವೀಟ್ ಇರ್ತದೆ. ಸಿಪ್ಪೆಯನ್ನು ತಿನ್ನೋದು, ಸಿಪ್ಪೆಯಲ್ಲೇ ತಿನ್ನೋದು. ಈಗ ಸಾಧಾರಣ ಸಿಟ್ರಿಕ್ ಅಂಶ ಇರ್ತದಲ್ಲ, ಕಾಯಿ ನಾಳೆಗೆ ಕಡ್ದಾಗ ಆಗ್ತದಲ್ಲ, ಹಾಗೆ ಆಗುದಿಲ್ಲ? ಹಾಗೆ ಆಗುದಿಲ್ಲ, ಸ್ವೀಟ್ ಇರ್ತದೆ ಸ್ವಲ್ಪ. ಸಿಪ್ಪೆಯನ್ನು ತಿನ್ಬೇಕು ಅಲ್ಲ ಒಟ್ಟಿಗೆ. ಕೆಂಪು ಬಸಳೆ ನೋಡಿ, ಇದು ಒಂದು ಆಲ್ ಇನ್ ಒನ್ ಇದ್ದಾಗೆ ಒಂದು ಚಪರ ಹಾಕಿದ್ದಾರೆ. ಈ ಚಪರದಲ್ಲಿ ಫ್ಯಾಷನ್ ಫ್ರೂಟ್ ಬಿಟ್ಟಿದ್ದಾರೆ, ಅದರ ಜೊತೆಗೆ ತೊಂಡೆಕಾಯಿಯು ಕೂಡ ಬಿಟ್ಟಿದ್ದಾರೆ. ನೋಡಿ, ಕಾಣ್ತಾ ಇದೆಯಾ? ಒಂದು ರೌಂಡ್ ಕೊಯ್ದಾಗಿದ ತೊಂಡೆಕಾಯಿಯನ್ನು ಕೂಡ ಹಾಕಿದ್ದಾರೆ. ಇಲ್ಲಿಯೂ ಪುನಃ ಪಾಲಕ್, ಸಣ್ಣ ಸಣ್ಣ ಪಾಲಕ್ಗೆ ಬೇರೆ ರೀತಿಯ ಗ್ರೋ ಬ್ಯಾಗ್ಗಳು. ನೋಡಿ, ಅದಕ್ಕೆ ಹೆಚ್ಚು ಎತ್ತರ ಬೇಕಾಗಿಲ್ಲ, 6 ಇಂಚ್ ಹೈಟ್ನ ಗ್ರೋ ಬ್ಯಾಗ್ಗಳು, ಮೀಟರ್ ಅಲಸಂಡೆ ಉದ್ದುದ್ದಾಗಿ ಬೆಳೆದಿದೆ. ಇದೊಂದು ಚೆನ್ನಾಗಿದೆ. ಇದು ಸಣ್ಣ ಸಣ್ಣದು ಇದೆ ಅಲ್ಲ ಟೊಮೆಟೊ, ಏನಿದು? ಚೆರಿ ಟೊಮೆಟೊ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ, ಸ್ವೀಟ್. ನೀವು ತರಿಸಿರೋದು ಇದು ಬೀಜ? ನನ್ನ ಫ್ರೆಂಡ್ ಕೊಟ್ಟಿರೋದು ಬೀಜ ನಂಗೆ. ಓಹೋ, ಸೂಪರ್ ಇದೆ ಇದು. ನೋಡಿ ಸ್ನೇಹಿತರೆ, ಚೆರಿ ಟೊಮೆಟೊ, ಈ ರೀತಿಯ ತುಂಬಾ ವೆರೈಟಿಯ ಟೊಮೆಟೊಗಳು ನಿನ್ನೆ ಫುಲ್ ಇತ್ತು, ನಮ್ಮ ಹತ್ರ ಸಿಗ್ತದೆ. ಕೊಯ್ದ್ರಾ? ನಿನ್ನೆ ತುಂಬಾ ಇತ್ತು, ಇಷ್ಟು ಕೊಯ್ದಿದ್ದೀನಿ. ನೋಡಿ, ನೀವು ಬೇರೆ ಬೇರೆ ಕಡೆಗೆ ಯಾರಾದ್ರೂ ಮೀನು ತಿನ್ನುವವರು ಹೋದ್ರೆ ಮೀನಿನಲ್ಲಿ ತುಂಡಾಗಿರುವಂತದ್ದು ಡಬ್ಬಿಗಳಿಂದ ಸಿಗ್ತದೆ ಅಲ್ಲ, ಬೇರೆ ಬೇರೆ ಫ್ರೂಟ್ಸ್ ಹತ್ರನೂ ಸಿಗ್ತದೆ. ಇದು ಬೀಜದ ಬಸಳೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಬೀಜದ ಬಸಳೆ, ತರಕಾರಿಗಳು, ಫ್ಯಾಷನ್ ಫ್ರೂಟ್ಗಳು, ಬಳ್ಳಿಗಳು, ಸೋರೆ, ಯಾವುದಿದೆ ಯಾವುದಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದ್ರೆ ಅಷ್ಟು ವೆರೈಟಿಯ ಹಣ್ಣುಗಳು ಇವ್ರು ಹಾಕಿದ್ದಾರೆ. ಕೆಂಪು ನೋಡಿ ಹೇಗೆ ಕಾಣ್ತದೆ ಅಂತೇಳಿ, ಒಳ್ಳೆ ಕೆಂಪು ಬಸಳೆ. ಕೆಂಪು ಬಸಳೆ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಹೇಗಿದೆ ರುಚಿ?
ನನಗೆ ಇಷ್ಟ. ಹಾ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಲ್ಲ ಆ ಬಸಳೆಗಿಂತ ಈ ಬಸಳೆಯಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಅಂತೆ. ಹೌದಾ? ಹ್ಮ್. ನಿಮ್ಗೆ ಅನುಭವಕ್ಕೆ ಬಂದಿದಾ? ನನಗೆ ಬಂದಿದೆ. ನಾನು ಸ್ವಲ್ಪ ಸಮಯ ಬಾಲವನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೇನೆ. ಹಾ. ಈಗ ಹೋಗ್ತಾ ಇಲ್ಲ, 3 ತಿಂಗಳಾಯ್ತು ಬಿಟ್ಟು. 3 ತಿಂಗಳು. ಎಷ್ಟು ವರ್ಷ ಮಾಡಿದಿರಿ? 13 ವರ್ಷ. ನಿಮ್ಮ ಯಜಮಾನ್ರು? ಅವರು ಕಾಟುಗೆ PU ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಹಾ. ಈಗ ರಿಟೈರ್ಡ್ ಆಗಿ ಮನೆಯಲ್ಲೇ ಇದ್ದಾರೆ. ಎಷ್ಟು ವರ್ಷ ಪ್ರಿನ್ಸಿಪಾಲ್ ಆಗಿದ್ರಲ್ಲಿ? ಅವರ ಸರ್ವಿಸ್ 35 ವರ್ಷ. 35 ವರ್ಷ. ಹೆಸರೇನವ್ರದ್ದು? ಜತ್ತಪ್ಪರೈ ಕುಕ್ಕುವಳ್ಳಿ. ಜತ್ತಪ್ಪರ ಈ ಕುಕ್ಕುವಳ್ಳಿ ಅಂತ ಹೇಳಿ ನಮ್ಮ ಪೆರ್ಲದ ಪಕ್ಕದ ಕಾಟುಗುಕ್ಕೆಯ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರು ಅಂತ ಹೇಳ್ತಾರೆ. ನೀವು ಯಾರ್ಯಾರು ಅವರ ಸ್ಟೂಡೆಂಟ್ಗಳಿದ್ದೀರಿ ಒಂದು ಕಮೆಂಟ್ ಮಾಡಿ. ಯಾರ್ಯಾರಿಗೆ ನಿಮ್ಮ ಮೇಷ್ಟ್ರದ ಪರಿಚಯ ಇದೆ ಅಂತ. ಮೇಷ್ಟ್ರ ಮನೆಯಲ್ಲಿರುವಂತ ಒಂದು ಕೈತೋಟ ಹೇಳಿ. ಇದು ಆಂಧ್ರದ್ದು ಹಾ. ಬೀಜ. ಅದೇ ಇಲ್ಲಿಗೆ ಬಂತು? ನಮ್ಮ ಬಾಡಿಗೆ ಮನೆಯಲ್ಲಿ ಒಬ್ಳು ಆಂಧ್ರದವರಿದ್ದಾರೆ. ಹಾ. ನಾನು ಹೋಗಿದ್ದೆ, ಅವಾಗ ಈ ಬೀಜ ತಕೊಂಡು ಬಂದು ಹಾ. ಕುಚ್ಚುಡುಕಾಯಿ ಕುಚುಡು ಅವರದ್ದು. ನೋಡಿ ಸ್ನೇಹಿತರೆ, ಕುಚುಡುಕಾಯಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ಅದಕ್ಕೆ ಚಟ್ಟ ಬೀನ್ಸ್ ಅಂತ ನಮ್ಮಲ್ಲಿ ಹೇಳ್ತಾರೆ, ನಮ್ಮಲ್ಲೂ ಕೂಡ ಇರ್ತದೆ, ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಲ್ಲಿ. ನೋಡಿ ಇದೊಂದು ನೋಡಿ, ಆರೆಂಜ್. ಇದೊಂದು ನೋಡಿ, ಇಲ್ಲಿ ಅಲಸಂಡೆ ರೆಡಿ ಆಗಿದೆ. ಅದಕ್ಕೊಂದು ಪ್ಲಾಸ್ಟಿಕ್ ಇದಲ್ಲೇ ಒಂದು ಚಪ್ಪರವನ್ನು ಕೂಡ ರೆಡಿ ಮಾಡಿದೆ. ಹೇಗೆ ಕಾಣ್ತಿದೆ? ಗ್ರೋ ಬ್ಯಾಗ್ ನಲ್ಲಿ ಆಗಿರುವಂತಹ ಪಪ್ಪಾಯಿ ಇದು. ಆರೆಂಜ್ ಕೂಡ ಇದರಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಚಂದ ಇದೆ. ತುಂಬಾ ಮನೆಯಲ್ಲಿ ಈ ರೀತಿಯ ಪಾಟ್ಗಳನ್ನು ತಗೊಂಡೋಗಿ ಇದಕ್ಕೆ ಬಗೆ ಬಗೆಯ ಹೂವನ್ನು ನೆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ವಾ? ಅಲ್ವಾ? ಹೌದು. ನೀವೇನು ಹೂಗಳನ್ನು ಹೆಚ್ಚು ಅದಕ್ಕೆ ಮಹತ್ವ ಇಲ್ಲ ಇಲ್ಲಿ? ಇಲ್ಲಿ ತರಕಾರಿ ಹಣ್ಣುಗಳು ಯಾಕೆ ಹೆಚ್ಚಾಗಿದೆ? ಹೂಗಳನ್ನು ಬೆಳೆಸಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ ನಂಗೆ. ಹೌದಾ? ಇದು ನನಗೆ ಬೇಕಾದಾಗೆ ಸಿಗ್ತಾ ಉಂಟು. ಒಂದು ಇಂಟ್ರೆಸ್ಟ್ ಇದೆ ನಿಮ್ಗೆ ಇದರಲ್ಲಿ. ನನಗೆ ತಿನ್ಲಿಕ್ಕೆ ಆಗ್ತದಲ್ಲ. ಹೂವನ್ನು ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ? ಹೌದು. ಕರೆಕ್ಟ್. ಆದ್ರೆ ನಿಮ್ಗೆ ಬೇಜಾರಾಗೋದು ಬೇಡ ಅಂತ ಹೇಳಿ ನೋಡಿ, ಇದು ಕೂಡ ಒಂದು ಸುಂದರವಾಗಿರುವಂತಹ ಅದೇ ಹೂಗಳನ್ನು ಕುಚ್ಚುಡುಕಾಯಿ. ಬಿಟ್ಟಿದೆ ಅಲ್ಲ? ಕುಚುಟುಕಾಯಿ ಕೂಡ ಒಳ್ಳೆ ಒಳ್ಳೆ ಹೂಗಳನ್ನು ಬಿಟ್ಟಿದೆ. ಹಳೆಯ ಬಟ್ಟಿಗಳು ಎಲ್ಲವೂ ಕೂಡ ಇವರ ಸಾಧನಗಳು ನೋಡಿ. ಅಂಬಟೆಯ ಹೂ ನೋಡಿ ಹೇಗಿದೆ. ಇಲ್ಲಿ ಅಂಬಟೆಯು ಕೂಡ ಆಗಿದೆ. ಇಲ್ಲಿ ಬಾಳೆ ಆಗಿದೆ. ಬಾಳೆ ಗುಣ ಏನಾದ್ರು ಆಗಿದೆ ಮೇಲ್ಗಡೆ ಆಗಿತ್ತಾ? ಒಂದಾಗಿತ್ತು, ಹಾ. ಇದು ಎರಡನೇದೀಗ. ನೋಡಿ, ಇದೊಂದು ದೊಡ್ಡ ಡ್ರಮ್. ಇದು ಇದರಲ್ಲಿ ಏನಿದು ಇಷ್ಟು ದೊಡ್ಡದು? ಇದು ಬುಗರಿ. ಉಗರಿ. ಹಾ. ಅದ ಆ ಕಡೆದು? ಅದು ಆ ಕಡೆದ್ದು ನಿಮ್ಗೆ ಗೊತ್ತಾಗ್ತದ ನೋಡಿ, ನೀವು ಹಳ್ಳಿಯವರಾಗಿದ್ರೆ ಗೊತ್ತಾಗ್ತದೆ. ನಾನು ಹೇಳ್ತೇನೆ ಇದರದ್ದು. ಹೇಳಿ. ಅರ್ಪು ಅಂತ ಹೇಳಿ. ಅರ್ಪು ಅಂದ್ರೆ? ಅರ್ಪು ಅಂತ ಹೇಳಿದ್ರೆ ಅದೊಂದು ಕೆಂಪು ಕೆಂಪುದು ದ್ರಾಕ್ಷಿ ಟೈಪ್ ಇದು ಕಾಯಿ ಆಗ್ತದೆ, ತುಂಬಾ ಹುಳಿ. ಹುಳಿ ಸ್ವೀಟ್, ಭಾರಿ ಅಬ್ಳುಂಕ. ಅಬಳುಂಕ. ನಮ್ಮಲ್ಲಿ ಅರ್ಪು ಅಂತ ಹೇಳುದು ಇದಕ್ಕೆ. ಮಂಗಗಳೆಲ್ಲ ಅಲ್ಲೇ ಇದ್ದು ಹಿಂದೆ. ಇವತ್ತು ನಾವು ಅರ್ಪುನ ಮರನ ಕಡ್ದಾಕಿದ್ರಿಂದಾಗಿ ನಮ್ಮಲ್ಲೆಲ್ಲ ಓಡಿ ಬರ್ತಿದೆ ಮಂಗಗಳು. ಇಲ್ಲದಿದ್ರೆ ಎಲ್ಲ ಮಂಗಗಳು ಅಲ್ಲಿ ಡೇರೆ ಆಗ್ತಿದ್ವು ಹಿಂದೆ. ನನಗೆ ನಮ್ಮೂರಲ್ಲಿ ಭಾರಿ ಇದ್ದಿತ್ತು. ಒಂದು ಬೇಕು ಅಂತ ಇತ್ತು. ಹಾ. ನರ್ಸರಿಗೆ ಹೋದಾಗ ಗಿಡ ಸಿಕ್ಕಿತ್ತು, ಆದ್ರೆ ಆಗ್ತದೆ, ಹಾ. ಇಲ್ಲಾಂದ್ರೆ ಇಲ್ಲ. ತಕೊಂಡು ಬಂದು ನೆಟ್ಟಿದ್ದೇನೆ. ಅಲ್ಲ, ತುಂಬಾ ಬಾರಿ ಈ ರೀತಿಯ ವಿಡಿಯೋಗಳನ್ನು ಮಾಡ್ಲಿಕ್ಕೆ ನಾವು ಬರುವಾಗ ಅಥವಾ ಇನ್ಯಾರದ ಪತ್ರಕರ್ತರು ಬರುವಾಗ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಒಂದು ನಿಮ್ಮಲ್ಲ ವಿಷಯನ ಅಂತ ಹೇಳಿ ಸ್ವಲ್ಪ ಗಿಡ ಮಾಡಿದ್ದೇನೆ, ಇದೇನು ದೊಡ್ಡ ಸಂಗತಿ ಅಲ್ಲ ಅಂತ. ಆದ್ರೆ ಇವತ್ತು ಇಡೀ ಜಗತ್ತು ಒಂದು ಆರೋಗ್ಯದ ಬೇರೆ ಬೇರೆ ಸಮಸ್ಯೆಗೆ ಉತ್ತರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಆದ್ರೂ ಉತ್ತರ ಹುಡುಕ್ತಿದೆ ಅಂತ ಹೇಳಿದ್ರೆ ಇದೆ, ಅಂದ್ರೆ ನೈಸರ್ಗಿಕ ಕೃಷಿಯೇ ಅದಕ್ಕೆ ಉತ್ತರ. ಆ ರೀತಿ ನೀವು ಒಂದು ಪುತ್ತೂರು ನಗರದ ಅತ್ಯಂತ ಹಳೆಯ ತೋಟ ಅಂತ ಹೇಳ್ಬೋದು. ಇದ್ರ ನನ್ನ ಲೆಕ್ಕದಲ್ಲಿ 19 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ನಿಮ್ಮ ಮನೆಗೆ ತುಂಬಾ ಜನ ರಿಲೇಷನ್ಸ್ ಬಂದಿರ್ಬೋದು, ನಿಮ್ಮ ಪ್ರಿನ್ಸಿಪಾಲ್ ರದ್ದು ಫ್ರೆಂಡ್ಸ್ಗಳು ಬಂದಿರ್ಬೋದು, ನಿಮ್ಮ ಮಗನ ಫ್ರೆಂಡ್ಸ್ಗಳು ಬಂದಿರ್ಬೋದು. ಬಂದು ನೋಡಿದವರೇನಾದ್ರು ಇದು ಒಳ್ಳೇದಾಗಿದೆ, ನಾನು ಮನೆಯಲ್ಲಿ ಮಾಡ್ತೇನೆ ಅಂತ ಯಾರಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ತುಂಬಾ ಮಂದಿ ಕೊಟ್ಟಿದ್ದಾರೆ. ಇದನ್ನು ನೋಡಿ ನನ್ನ ಅಕ್ಕನ ಮಗ ನನ್ನ ಕೈಯಲ್ಲಿ ಗಿಡ ತೆಕೊಂಡು ಅವನು ಬ್ಯಾಂಗ್ಳೂರ್ನ ಫ್ಲಾಟ್ ಅಲ್ಲಿ ಸಿಟ್ ಔಟ್ ಅಲ್ಲಿ ತುಂಬಾ ಮಾಡಿದ್ದಾನೆ. ಹೌದಾ? ನನ್ನ ಕೈಯಲ್ಲಿ ಗಿಡ ತಕೊಂಡು ಕೆಂಪು ಬಸಳೆ ಅದು ಇದೆಲ್ಲ ಬೀಜವು ತಕೊಂಡೋಗಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾನೆ ನನ್ನ ಅಕ್ಕನ ಮಗ ಫ್ಲಾಟ್ ಅಲ್ಲಿ. ಮತ್ತೆ ಹಾಗೆ ನನ್ನ ಆಚೆ ಟ್ಯಾರಿಸ್ ಅಲ್ಲಿ ಅವರು ರಿಟೈರ್ಡ್ ಆದ್ಮೇಲೆ ಅವರು ಒಂದು ಗಾರ್ಡನ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ನಿಜವಾಗ್ಲೂ ರೆವಲ್ಯೂಷನ್ ಇರುವಂತದ್ದು. ನೋಡಿ, ಒಂದು ಮನೆಯಿಂದ ಇನ್ನೊಂದು ಮನೆ ಹೇಗೆ ಪ್ರೇರಣೆ ಪಡೀತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ನೋಡಿ ಹಸಿರು ನಿಮಗೆ ಕಾಣ್ತದೆ ಮೇಲ್ಗಡೆ. ಅದೇ ರೀತಿಯಲ್ಲಿ ಪಕ್ಕದ ಮನೆಯಲ್ಲಿ ಮಲ್ಲಿಗೆ ಹಾಕಿದ್ದಾರೆ ನೋಡಿ. ಎಷ್ಟಾಗತ್ತೆ ಅಷ್ಟು ದೂರಕ್ಕೆ ತರಕಾರಿ ಕೂಡ ಹಾಕಿದ್ದಾರೆ ನೋಡಿ. ನೋಡಿ ಕೆಂಪು ಇದು ಕಾಣ್ತದೆ ನೋಡಿ, ತರಕಾರಿಗಳು ನೋಡಿ ಎಷ್ಟಾಗಿದೆ ಅಂತ ಹೇಳಿ. ಇದು ನಿಜವಾಗ್ಲೂ ಒಂದು ಪ್ರೇರಣಾದಾಯಿ ಆಗಿರುವಂತಹ ಸಂಗತಿ. ಯಾಕಂದ್ರೆ ನಾವು ಪಕ್ಕದ ಮನೆ ಎಷ್ಟೋ ಬಾರಿ ನಾವು ಮಾತಾಡೋದಿಲ್ಲ, ನಮ್ದೇ ಆಗಿರುವಂತ ಸ್ಟ್ಯಾಂಡರ್ಡ್ ಗಳನ್ನು ಮೇಂಟೈನ್ ಮಾಡ್ತೇವೆ. ಆದ್ರೆ ಇವರು ಒಂದು ಅದ್ಭುತವಾಗಿರುವಂತಹ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ದಾರೆ. ಇವರ ಒಂದು ಕೃಷಿಯನ್ನು ನೋಡಿ ಪ್ರೇರಣೆ ಪಡೆದು ಅವರು ಕೂಡ ಕೃಷಿಕರೇ. ಕೃಷಿ ಯಾರಿಗೂ ಹೇಳಿಕೊಡ್ಬೇಕಾಗಿಲ್ಲ, ಆದ್ರೆ ಮಾಡ್ಲಿಕ್ಕೆ ಒಂದು ಪ್ರೇರಣೆ ಬೇಕತ್ತೆ ಅಂತ ಒಂದು ಸಂಗತಿಯನ್ನು ಕೂಡ ಅವರು ಕೂಡ ಮಾಡಿದಾರಲ್ವಾ? ಅವ್ರು ಇದಾರೆ ಮನೆಯಲ್ಲಿ?
ಅವರು ತೋಟಕ್ಕೆ ಹೋಗಿರ್ಬೋದು. ತೋಟಕ್ಕೆ ಹೋಗಿಲ್ಲ ಅಂದ್ರೆ ಅವ್ರದ್ದು ಒಂದಷ್ಟು ಕಂಟೆಂಟ್ ಮಾಡಬಹುದಲ್ಲ. ಒಂದು ಅದ್ಭುತವಾಗಿರುವಂತ ಒಂದು ಕೃಷಿ ತೋಟ, ಟೆರೀಸ್ ಗಾರ್ಡನ್ ಅಲ್ವಾ? ನಾನು ಇತ್ತೀಚೆಗೆ ಹ್ಮ್. ಪರ್ಲಾಡ್ಕ ಸರ್ಕಾರಿ ಶಾಲೆಯಲ್ಲಿ ಹಾ. ಟೀಚರ್ ಕರೆದು ಅದಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಇದು 10 kg ಅಕ್ಕಿಯ ಗೋಣಿಯಲ್ಲಿ ಹಾ. ಅವರಿಗೆ ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ತುಂಬಿಸಿ ಹಾ. ಬದನೆ ಗಿಡ ಮತ್ತು ಬೆಂಡೆ ಗಿಡ ಹಾಕಿ ಬಂದಿದ್ದೇನೆ. ಹಾ. ಆಮೇಲೆ ಹೋಗ್ಬೇಕೊಮ್ಮೆ ಈಗ ಹಾ. ಟೀಚರ್ ಅವರು ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ, ನಮ್ಗೆ ಅಂಬಿಕದವರು ಬರ್ತಾರೆ. ಹಾ. ಮತ್ತೆ ಅದೇ ಪರ್ಲಾಡ್ಕ ಸರ್ಕಾರಿ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಒಂದು ಪಿಕ್ನಿಕ್ ನಾಗ ಇದನ್ನು ನೋಡ್ಲಿಕ್ಕೆ ಹಾ. ಮಕ್ಕಳಿಗೆ. ಏನ್ ಅನ್ಸುತ್ತೆ ಮಕ್ಳು ಏನ್ ಹೇಳ್ತಾರೆ ಬಂದು? ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ. ಅಂದ್ರೆ ನಿಮ್ಮ ಯಜಮಾನ್ರು 35 ವರ್ಷ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರು, ಪುಸ್ತಕದಲ್ಲಿ ಇರುವಂತದ್ದು. ಹೌದು. ಆದ್ರೆ ನೀವು ಮಸ್ತಕಕ್ಕೆ ಬೇಕಾಗಿರುವಂತ ಪಾಠನ ಕೃಷಿ ಮುಖಾಂತರ ಮಾಡ್ತಿದ್ರಲ್ವಾ? ಹೌದು. ಸೂಪರ್ ಮೇಡಮ್.